ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿಯ ಇಟ್ ನೆವರ್ ಕಮ್ಸ್ ಅಗೈನ್ ಪದ್ಯದ ತುಂಬ ಸರಳವಾದಂತಹ 10 ಸಾಲುಗಳಲ್ಲಿ ಸಮರಿಯನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಇಟ್ ನೆವರ್ ಕಮ್ಸ್ ಅಗೈನ್ ಪದ್ಯದ ಮೂಲಕ ಯೌವನವು ಮತ್ತೆ ಮರಳಿ ಬರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಿ ಸೇಸ್ ದಟ್ ವೈಲ್ ಯೂತ್ ಹ್ಯಾಸ್ ಎ ಲಾಟ್ ಆಫ್ ಆಫರ್, ವೆನ್ ಇಟ್ ಈಸ್ ಗಾನ್ ವಿ ಆಲ್ಸೋ ಲೂಸ್ ಎ ಲಾಟ್. ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ನಮಗೆ ಯೌವನ ಅಂತ ಇದ್ದಾಗ ನಮಗೆ ಅದು ಬಹಳಷ್ಟು ಆಫರ್ಸನ್ನು ನೀಡುತ್ತೆ. ವೆನ್ ಇಟ್ ಈಸ್ ಗಾನ್ ವಿ ಆಲ್ಸೋ ಲಾಸ್ ಎ ಲಾಟ್. ಅದು ನಮ್ಮನ್ನು ಬಿಟ್ಟು ಹೋದಾಗ ನಾವು ಹೆಚ್ಚನ್ನು ಕಳ್ಕೊಳ್ತೇವೆ. ಆಲ್ ಆಫ್ ಅವರ್ ಆ್ಯಕ್ಟ್ಸ್ ಹ್ಯಾವ್ ಎ ಕ್ಯೂರ್ ಬಟ್ ನಾಟ್ ದ ಪಾಸಿಂಗ್ ಟೈಮ್. ನಮ್ಮ ಎಲ್ಲ ನೋವುಗಳಿಗೂ ಸಹ ಒಂದು ಮದ್ದು ಅನ್ನೋದಿದೆ, ಆದರೆ ಈ ಟೈಮ್ ಯೌವನ ಅನ್ನೋದು ಹೊರಟೋದಾಗ ಅದಕ್ಕೆ ಮಾತ್ರ ಯಾವುದೇ ರೀತಿಯ ಕ್ಯೂರ್ ಮದ್ದಿಲ್ಲ ಅಂತ ಹೇಳ್ತಾರೆ. ಯೂತ್ ಟೈಮ್ ಟೇಕ್ಸ್ ಸಮಥಿಂಗ್ from our hearts as it leaves, that is something we can never get back. ಇಲ್ಲಿ ಯೂತ್ ಯೌವನ ಅನ್ನೋದು ಹೋದಾಗ ನಮ್ಮ ಹೃದಯಗಳಿಂದ ಸಮಥಿಂಗ್ ಒಂದು ತೆಗೆದುಕೊಂಡು ಹೊರಟೋಗುತ್ತೆ. ದಟ್ ಈಸ್ ಸಮಥಿಂಗ್ ನೆವರ್ ವಿ ಗೆಟ್ ಬ್ಯಾಕ್. ಆ ಸಮಥಿಂಗ್ ಅನ್ನೋದು ಮತ್ತೆ ನಾವು ಮರಳಿ ಪಡೆಯೋದಕ್ಕೆ ಆಗೋದಿಲ್ಲ. ವಿ ಆರ್ ಆಲ್ ಹೆಲ್ತಿಯರ್ ಆ್ಯಂಡ್ ಸ್ಟ್ರಾಂಗರ್ ವೈಲ್ ವಿ ವರ್ ಯಂಗ್ ಇನ್ ಯೂತ್. ಎವ್ರಿಥಿಂಗ್ ಈಸ್ ಪ್ಲೆಸೆಂಟ್ ಆ್ಯಂಡ್ ಬ್ಯೂಟಿಫುಲ್. ನಾವೆಲ್ಲರೂ ಯುವಕರಾಗಿದ್ದಾಗ ತುಂಬ ಹೆಲ್ತಿಯರ್ ಆಗಿರ್ತೇವೆ, ಆರೋಗ್ಯವಂತರಾಗಿರ್ತೇವೆ, ತುಂಬ ಶಕ್ತಿವಂತರಾಗಿರುತ್ತೇವೆ. ಆ ಯೂತ್ ಅಂತಕ್ಕಂಥದ್ದು ತುಂಬ ಪ್ಲೆಸೆಂಟ್, ಹಿತಕರವಾಗಿರುತ್ತೆ ಮತ್ತು ಬ್ಯೂಟಿಫುಲ್, ಸುಂದರವಾಗಿರುತ್ತೆ. ದ ಬೆಸ್ಟ್ ಟೈಮ್ ಇನ್ ಒನ್ಸ್ ಲೈಫ್ ಈಸ್ ವೆನ್ ದೇ ಆರ್ ಯಂಗ್. ಆ ಒಂದು ತುಂಬ ಅತ್ಯಮೂಲ್ಯವಾದ ಸಮಯ ಯಾವುದಪ್ಪ ಅಂದರೆ ಯಾವ ವ್ಯಕ್ತಿ ತುಂಬ ಯುವಕನಾಗಿರ್ತಾನೆ ಅದೇ ಆಗಿರುತ್ತೆ. ಇಟ್ ಫೀಲ್ಸ್ ಡ್ರೀಮ್ ಲೈಕ್ ಇಟ್ ಈಸ್ ಅನ್ಸ್ಟಾಪಬಲ್ ಆ್ಯಂಡ್ ಡಿಪಾರ್ಟ್ ವಿತ್ ಫ್ಲೈಯಿಂಗ್ ಫೀಟ್. ಆ ಒಂದು ಯೌವನ ಅಂತಕ್ಕಂಥದ್ದು ಒಂದು ರೀತಿ ಕನಸಿನ ಹಾಗೆ ಇರುತ್ತೆ, ಅದನ್ನು ನಾವು ತಡೆಯೋದಕ್ಕೆ ಆಗೋದಿಲ್ಲ. ಆದರೆ ಅದು ಆ ಯೌವನ ಅಂತಕ್ಕಂಥದ್ದು ಒಂದು ಫ್ಲೈಯಿಂಗ್ ಫೀಟ್ ಅಂದಾಗ ಜಾರುವ ಒಂದು ಕಾಲಿನ ಹಾಗೆ ಬಹಳ ಬೇಗ ಅದು ಮುಗಿದೋಗುತ್ತೆ. ವೆನ್ ಬ್ಯೂಟಿಫುಲ್ ಯೂತ್ ಈಸ್ ಗಾನ್ ವಿ ಲುಕ್ ಎವ್ರಿವೇರ್ ಆನ್ ದ ಅರ್ತ್ ಆ್ಯಂಡ್ ಇನ್ ದ ಸ್ಕೈಸ್. ಆ ಬ್ಯೂಟಿಫುಲ್ ಯೌವನ, ಆ ಒಂದು ಸುಂದರವಾದ ಯೌವನ ಅನ್ನೋದು ನಮ್ಮನ್ನು ಬಿಟ್ಟು ಹೋದಾಗ ನಾವು ಅದಕ್ಕಾಗಿ ಈ ಭೂಮಿಯ ಮೇಲೆ, ಗಾಳಿಯಲ್ಲಿ, ಆಕಾಶದಲ್ಲಿ ಅಂದರೆ ಹುಡುಕ್ತಾ ಹೋಗ್ತೇವೆ, ಮತ್ತೆ ಆ ಯೌವನವನ್ನು ಬಯಸ್ತೇವೆ. ವಿ ಯಾರ್ನ್ ಫಾರ್ ಇಟ್ ಬಟ್ ಒನ್ಸ್ ಇಟ್ಸ್ ಗಾನ್ ಫಾರ್ ಎವರ್. ನಾವೆಲ್ಲರೂ ಆ ಮತ್ತೆ ಯೌವನಕ್ಕೆ ಯಾರ್ನ್ ಅಂದಾಗ ದುಃಖ ಪಡ್ತೇವೆ, ಮತ್ತೆ ಬೇಕು ಅಂದ್ಕೋತೀವಿ. ಆದರೆ ಅದು ಒಂದು ಬಾರಿ ಹೋದರೆ ಅದು ಪೂರ್ತಿಯಾಗಿ ಹೊರಟೋದಂಗೆ ಮತ್ತೆ ಯೌವನ ನಮಗೆ ತಿರುಗಿ ಬರೋದಿಲ್ಲ. ವಿ ಕ್ಯಾನ್ ಸಿ ಹೌ ಲವ್ಲಿ ಇಟ್ ವಾಸ್ ಆ್ಯಂಡ್ ನೌ ಇಟ್ ಹ್ಯಾಸ್ ಫೇಡೆಡ್. ಆ ಒಂದು ಯೌವನ ಅಂತಕ್ಕಂಥದ್ದು ನಾವು ಎಷ್ಟು ಸುಂದರವಾಗಿತ್ತು ಅನ್ನೋದನ್ನ ನೋಡಿದ್ದೇವೆ. ಬಟ್ ವೆನ್ ನೌ ಇಟ್ ಈಸ್ ಫೇಡೆಡ್, ಆದರೆ ಆ ಯೌವನ ಹೊರಟು ಹೋಗಿದೆ, ಅದೆಲ್ಲವೂ ಸಹ ಮಾಸಿ ಹೋಗಿದೆ. ಆ್ಯಂಡ್ ಇಟ್ ನೆವರ್ ಕಮ್ಸ್ ಅಗೈನ್, ಅದು ಮತ್ತೆ ಮರಳಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ಸರಳವಾದಂತಹ ಸುಲಭ ಸಾಲುಗಳ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ. ಡೌನ್ಲೋಡ್ ಮಾಡಿ ಈ ಒಂದು ಸಾರಾಂಶವನ್ನು ಕಲಿಯಿರಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.